ಹಾಗೆ ತನ್ನ ಕಡೆಗೆ ಒಂದು ಲೋಕದಲ್ಲಿ ಮರೆತು ನೋಡ್ತಿದ್ದ ಸಾಮ್ರಾಟ್ನನ್ನು ಮತ್ತೆ ಅಲಗಾಡಿಸ್ತಾ, ಸಾಮ್ರಾಟ್ ಪ್ಲೀಸ್ ಒಂದು ಬಾರಿ ನಾನು ನನ್ನ ಮಗುವನ್ನ ಎತ್ಕೊಳ್ತೀನಿ ಪ್ಲೀಸ್ ಅಂದ್ಲು. ಮತ್ತೆ ಸುರಕ್ಷಾ ಮುಖ ನೋಡ್ತಾ ಅವಳ ಮುಖವನ್ನು ಕೈಗಳಲ್ಲಿ ಹಿಡ್ಕೊಳ್ತಾ, ಅದಲ್ಲ ಸುರಕ್ಷಾ, ಈ ಮಗುವನ್ನು ನಾವು ಮುಟ್ಟೋದು ಅಷ್ಟು ಸುರಕ್ಷಿತ ಅಲ್ಲ ಕಣಮ್ಮ, ಇನ್ನೆಷ್ಟು ಜಸ್ಟ್ 5 days ಅಷ್ಟೇ, ಆಮೇಲೆ ನಮ್ಮ ಮಗು ಯಾವಾಗಲೂ ನಿನ್ನ ಜೊತೆಗೆ ತಾನೇ ಇರೋದು, ಪ್ಲೀಸ್ ಅರ್ಥ ಮಾಡ್ಕೊಳಮ್ಮ ಅಂದ. ಸಾಮ್ರಾಟ್ ಹಾಗೆ ತನ್ನನ್ನು ಹಿಡ್ಕೊಂಡು ಪ್ರೀತಿಯಿಂದ ಹೇಳ್ತಾ ಇದ್ದರೆ ಸುರಕ್ಷಾ ಹಾಗೆ ನೋಡ್ತಾ ತನಗೇ ತಿಳಿದಂತೆ ಹ್ಞೂ ಅಂದ್ಲು. ಸರಿ ಎನ್ನುತ್ತಾ ಅವಳ ಕೈಯನ್ನು ಹಿಡ್ಕೊಂಡು, ನೋಡು ಹಾಗಾದರೆ ನಮ್ಮ ಮಗುನ ಅಂದ ಸಾಮ್ರಾಟ್. ಕಣ್ಣುಗಳನ್ನು ಮಗುವಿನ ಕಡೆ ತಿರುಗಿಸ್ತಾ ಸಾಮ್ರಾಟ್ ತೋರಿಸಿದ ಕಡೆಗೆ ನೋಡಿದ ಸುರಕ್ಷಾ ಮಗುವನ್ನು ಮುದ್ದಾಗಿ ನೋಡ್ಕೊಳ್ತಾ ಗಾಜಿನ ಪೆಟ್ಟಿಗೆಯ ಮೇಲಿಂದಲೇ ಮುಟ್ಟುತ್ತಾ ಆ ಅನುಭೂತಿಯನ್ನು ಅನುಭವಿಸಿದ್ಲು. ಆ ಸಮಯದಲ್ಲಿ ಸುರಕ್ಷಾಳ ಭಾವನೆಗಳು ಅವಳ ಕಣ್ಣುಗಳಲ್ಲೇ ಸ್ಪಷ್ಟವಾಗಿ ಕಾಣಿಸ್ತಿದ್ರೆ ಸಂತೋಷದಿಂದ ಅವಳನ್ನೇ ನೋಡ್ತಾ ಇದ್ದಾನೆ ಸಾಮ್ರಾಟ್. 10 ನಿಮಿಷ ಹಾಗೆಯೇ ನೋಡ್ತಾ ಇದ್ರು. ಸುರಕ್ಷಾಗೆ ತೃಪ್ತಿ ಆಗ್ತಿಲ್ಲ. ಮಗುವನ್ನು ನೋಡ್ತಿರುವಾಗ ಸುರಕ್ಷಾ ಮುಖದಲ್ಲಿ ಬರ್ತಿರೋ ನಿಜವಾದ ಸಂತೋಷ ನೋಡ್ತಿರೋ ಸಾಮ್ರಾಟ್ಗೆ ಆಯಾಸವೇ ಆಗ್ತಾ ಇಲ್ಲ. ಮಗುವನ್ನು ನೋಡಲು ಹೋದ ಮಗಳು ಮತ್ತು ಅಳಿಯ 15 ನಿಮಿಷಗಳಾದರೂ ಇನ್ನೂ ಬಾರದೇ ಇರೋದಕ್ಕೆ ಲಲಿತಾ ಅವರೇ ಅಲ್ಲಿಗೆ ಬಂದು ನೋಡುವಷ್ಟರಲ್ಲಿ ಸುರಕ್ಷಾಳ ಕೈಯನ್ನು ಪ್ರೀತಿಯಿಂದ ಹಿಡ್ಕೊಂಡಿರೋ ಸಾಮ್ರಾಟ್ನ ಸಾಮೀಪ್ಯದಲ್ಲಿ ಮಗುವನ್ನು ನೋಡಿ ಮುದ್ದಾಡ್ತಾ ಇರೋ ಮಗಳು. ಅವರಿಬ್ಬರನ್ನ ಹಾಗೆಯೇ ನೋಡ್ತಾ ಇದ್ದರೆ ಲಲಿತಾ ಅವರ ಕಣ್ಣುಗಳು ಸಂತೋಷದಿಂದ ಒದ್ದೆಯಾದವು. ಅವರಿಬ್ಬರನ್ನು ಹಾಗೆಯೇ ನೋಡ್ತಾ ನಗ್ತಾ ಇದ್ದ ಲಲಿತಾ ಅವರಿಗೆ, ಆಂಟಿ ನೀವೇನಿಲ್ಲಿ ಅನ್ನೋ ಸಾಮ್ರಾಟ್ನ ಕರೆಯಿಂದ ಎಚ್ಚರ ಆಯಿತು. ಎದುರಿಗೆ ದೂರವಾಗಿ ಸ್ವಲ್ಪ ಗಂಭೀರವಾಗಿರೋ ಮಗಳು ಮತ್ತು ಅಳಿಯನನ್ನು ನೋಡಿ, ಏನಿದು, ಇದೆಲ್ಲ ನನ್ನ ಕನಸಾದರೂ ಎಷ್ಟು ಚೆನ್ನಾಗಿದೆ, ನಿಜಕ್ಕೂ ಆ ಕನಸು ಯಾವತ್ತಿಗಾದರೂ ನಿಜವಾಗತ್ತಾ ಅಂತ ಆಲೋಚನೆಯಲ್ಲಿದ್ದ ಲಲಿತಾ ಅವ್ರನ್ನ ಈ ಬಾರಿ ಅಮ್ಮ ಅಂತ ಕರೆದ ಸುರಕ್ಷಾ ದನಿ ಪ್ರಜ್ಞೆಗೆ ತಂತು. ಹಾಂ ಸುರಕ್ಷಾ ಏನಮ್ಮ ಅಂತ ಕೇಳ್ತಿದ್ರೆ, ಏನಮ್ಮ ಅಂತ ಕೇಳ್ತಿದ್ದಲ್ಲಮ್ಮ, ನಿಜಕ್ಕೂ ನೀನೇನು ಇಲ್ಲಿ ಮಾಡ್ತಿದ್ಯಾ ಅಂತ ಕೇಳಿದ್ಲು ಸುರಕ್ಷಾ. ಓ ಅದಾ, ಅಂದರೆ ನೀವು ಇಲ್ಲಿಗೆ ಬಂದು ತುಂಬ ಹೊತ್ತಾಯ್ತಲ್ಲ, ಅದಕ್ಕೆ ಏನಾಯಿತು ಅಂತ ನೋಡೋದಕ್ಕೆ ಬಂದೆ ಅಂದರು ಲಲಿತಾ ಅವರು. ಓ ಹೌದಾ, ಸರಿ ಬಾ ಅನ್ನುತ್ತಾ ಮೂವರು ಅಲ್ಲಿಂದ ರೂಮ್ಗೆ ಹೊರಟು ಹೋದರು. ಸ್ವಲ್ಪ ಹೊತ್ತು ಮಗುವನ್ನು ನೋಡಿದ ಮೇಲೆ ಸುರಕ್ಷಾಳ ಮನಸ್ಸು ಮತ್ತಷ್ಟು ಪ್ರಶಾಂತವಾಯಿತು. ಒಂದು ಬಾರಿ ಮಗುವನ್ನು ನೋಡಿದ ಸುರಕ್ಷಾ ಇನ್ನು ಪ್ರತಿದಿನ ನೋಡಲೇಬೇಕು ಅಂತ ಪಟ್ಟು ಹಿಡಿದ್ಲು. ಇನ್ನು ಅನಿವಾರ್ಯವಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ಸುರಕ್ಷಾಳನ್ನು ಕರ್ಕೊಂಡು ಹೋಗಿ ತೋರಿಸಿ ಬರೋದನ್ನೇ ಸಾಮ್ರಾಟ್ ಕೆಲಸವಾಗಿ ಇಟ್ಕೊಂಡ. ಆದರೆ ಮಗು ನಿದ್ರೆ ಮಾಡೋ ಸಮಯ ನೋಡಿಕೊಂಡೇ ಸುರಕ್ಷಾಳನ್ನು ಕರ್ಕೊಂಡು ಹೋಗ್ತಿದ್ದ ಸಾಮ್ರಾಟ್. ಪ್ರತಿದಿನ ಸಾಮ್ರಾಟ್ ಸುರಕ್ಷಾಗೆ ಬೇಕಾದ ಅಗತ್ಯಗಳನ್ನೆಲ್ಲ ಹತ್ತಿರ ಇದ್ದು ನೋಡ್ಕೊಳ್ತಾ ಇದ್ದ. ಸುರಕ್ಷಾ ಕೂಡ ಸಾಮ್ರಾಟ್ಗೆ ಎದುರು ಉತ್ತರ ಕೊಡದೆ ಮೌನವಾಗಿ ಇರ್ತಾಳೆ. ಸುರಕ್ಷಾ ಸಾಮ್ರಾಟ್ ಬಗ್ಗೆ ಹಾಗೆ ಸ್ವಲ್ಪ ಪೂರಕವಾಗಿ ಇರೋದನ್ನು ನೋಡ್ತಾ ಇರೋ ಲಲಿತಾ ಅವರು, ಅಮ್ಮಯ್ಯ ಇವರಿಬ್ಬರು ಸ್ವಲ್ಪವಾಗಿ ಹತ್ರ ಆಗ್ತಾ ಇದ್ದಾರೆ ಅಂತ ಸಂತೋಷಪಟ್ಟರು. ಹಾಗೆ ನೋಡ್ತಾ ಇರಲೇ 10 ದಿನಗಳು ಕಳೆದು ಹೋಗಿ ಸುರಕ್ಷಾ ಮನೆಗೆ ಹೋಗೋ ದಿನ ಕೂಡ ಬಂದೇ ಬಿಡ್ತು. ಅದೇ ದಿನ ಬೆಳಗ್ಗೆ ಮಗುವನ್ನು ಪರೀಕ್ಷಿಸಿದ ಎಲೀನಾ ಮಗುವಿಗೆ ಪೂರ್ತಿಯಾಗಿ ಗುಣವಾಗಿದೆ ಅಂತ ಹೇಳಿದ್ರಿಂದ ಸಾಮ್ರಾಟ್ ಆನಂದಕ್ಕೆ ಮಿತಿಯೇ ಇಲ್ಲದಂತಾಯಿತು. ಹಾಗೆ ಸುರಕ್ಷಾಳನ್ನು ಡಿಸ್ಚಾರ್ಜ್ ಮಾಡೋ ದಿನ ಮೊದಲ ಬಾರಿಗೆ ಮಗುವನ್ನು ಕೈಗಳಿಗೆ ಎತ್ಕೊಂಡ ಸಾಮ್ರಾಟ್. ಮಗುವಿನ ಮೊದಲ ಸ್ಪರ್ಶದಿಂದ ಅವನಲ್ಲಿ ಯಾವುದೋ ಹೊಸ ಭಾವನೆ, ಆ ಅನುಭೂತಿ ಅವರ ಅಣುವನ್ನು ಒದ್ದೆ ಮಾಡ್ತಾ ಇದ್ದರೆ ಮಗುವನ್ನು ಮನಸಾರೆ ಒಂದು ಬಾರಿ ಎದೆಗೆ ಅಪ್ಕೊಂಡ ಸಾಮ್ರಾಟ್ 5 ನಿಮಿಷದವರೆಗೆ ಆ ಸ್ಪರ್ಶವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಂತರ ಮಗುವನ್ನು ಮುದ್ದಾಗಿ ನೋಡ್ಕೊಳ್ತಾ ಸುರಕ್ಷಾ ಹತ್ರ ಕರ್ಕೊಂಡು ಹೋದ. ಸಾಮ್ರಾಟ್ ಕೈಗಳಲ್ಲಿ ಮಗುವನ್ನು ನೋಡುತ್ತಲೇ ಸುರಕ್ಷಾ ಹಸಲಿಗೆ ತನ್ನಂತಾನು ತಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಇದ್ದಕ್ಕಿದ್ದಂತೆ ಹಾಸಿಗೆ ಮೇಲಿಂದ ಇಳಿದು ವೇಗವಾಗಿ ಮುಂದಕ್ಕೆ ನಡೆದು ಬರ್ತಿದ್ರೆ ಸುರಕ್ಷಾ ಮಾಡ್ತಾ ಇರುವಂಥ ಕೆಲಸವನ್ನು ಸಾಮ್ರಾಟ್ ಸ್ವಲ್ಪ ಕೋಪದಿಂದಲೇ ನೋಡ್ತಿದ್ದ.
ಆದರೆ ಸುರಕ್ಷಾ ನಿಜಕ್ಕೂ ಈಗ ಅವನ ಕೋಪವನ್ನು ಪಕ್ಕಕ್ಕಿಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವನತ್ತರಕ್ಕೆ ಬಂದು ಮರುಕ್ಷಣ ಅವನ ಕೈಗಳಿಂದ ಮಗುವನ್ನು ಕಿತ್ತುಕೊಂಡು ಮುಖಪೂರ್ತಿ ಮುತ್ತು ಕೊಡ್ತಿದ್ದಾಳೆ. ತನ್ನೊಳಗಿನ ತಾಯಿಯ ಪ್ರೀತಿಗೆ ಸಾಮ್ರಾಟ್ ಕಣ್ಣುಗಳು ಒದ್ದೆಯಾದವು. ಸುರಕ್ಷಾಳ ಹೆಗಲ ಮೇಲೆ ಕೈ ಹಾಕ್ತಾ, ಸುರಕ್ಷಾ ಪ್ಲೀಸ್ ಕಂಟ್ರೋಲ್, ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ದ ಸಾಮ್ರಾಟ್. ಸುರಕ್ಷಾ ಕೂಡ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸುಧಾರಿಸ್ಕೊಂಡು ಇಷ್ಟವಾಗಿ ಮಗುವಿಗೆ ಹಾಲುಣಿಸಿದ್ಲು. ಅಷ್ಟರಲ್ಲಿಗೆ ಎಲೀನಾ ಬಂದರು. ಸುರಕ್ಷಾಳ ತಪಾಸಣೆಗಾಗಿ. ಮಗುವಿಗೆ ಹಾಲುಣಿಸ್ತಿರೋದ್ರಿಂದ, ಹಾಯ್ ಸುರಕ್ಷಾ, ಹೇಗಿದೆಯಾ ಈಗ ಅಂದರು. ಹಾಯ್ ಡಾಕ್ಟರ್, ನಾನು ಚೆನ್ನಾಗಿದ್ದೀನಿ ಅಂದ್ಲು. ಮತ್ತು ಡಾಕ್ಟರ್ ಅಂತ ಸ್ವಲ್ಪ ಕೋಪದಿಂದ ನೋಡಿದ್ರು ಎಲೀನಾ. ಓ ಸಾರಿ ಆಂಟಿ, ಆದರೆ ನಾವಿರೋದು ಹಾಸ್ಪಿಟಲ್ನಲ್ಲಿ ಅಲ್ವೇ, ಅದಕ್ಕೆ ಹಾಗೆ ಕರೆದೆ ಅಂತ ಹೇಳಿದ್ಲು ಸುರಕ್ಷಾ. ನೋ ಫಾರ್ಮಾಲಿಟೀಸ್. ಸುರಕ್ಷಾ ಅಂತ ಮಗುವಿಗೆ ಹಾಲುಣಿಸೋದು ಮುಗಿದ ತಕ್ಷಣ ಲಲಿತಾ ಅವರ ಹತ್ತಿರದಿಂದ ಮಗುವನ್ನು ಪಡ್ಕೊಳ್ಳಲು ಹೇಳಿದ್ರು ಎಲೀನಾ. ನಿದ್ರೆ ಮಾಡ್ತಾ ಇರೋ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿದ್ಲು. ಎಲೀನಾ ಸುರಕ್ಷಾಳನ್ನು ಪರೀಕ್ಷಿಸ್ತಿದ್ರೆ ಪಕ್ಕದಲ್ಲೇ ಬಂದು ನಿಂತ್ಕೊಂಡ ಸಾಮ್ರಾಟ್. 5 ನಿಮಿಷದ ನಂತರ ಎಲ್ಲವೂ ಸರಿಯಾಗಿದೆ ಸಾಮ್ರಾಟ್, ನಿನಗೆ ಪದೇ ಪದೇ ಹೇಳೋ ಅಗತ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಆದರೆ ನಾನೀಗ ಡಾಕ್ಟರ್ ಆಗಲ್ಲ, ಸುರಕ್ಷಾಳನ್ನ ನನ್ನ ಮಗಳು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆಯೋ ಅದು ನಿಮ್ಮ ವೈಯಕ್ತಿಕ ಇರಬಹುದು, ಆದರೆ ಅವಳೇ ತುಂಬ ಜಾಸ್ತಿ ಯೋಚನೆ ಮಾಡಿ ಅನಗತ್ಯವಾಗಿ ಸ್ಟ್ರೆಸ್ ತಗೊಳ್ತಿದ್ದಾಳೆ. ಅದರ ಪರಿಣಾಮವಾಗಿ ಎಂಥ ತೊಂದರೆ ಅನುಭವಿಸಿದ್ಲು ಅಂತ ನೋಡಿದೆ ಅಲ್ವಾ ಸಾಮ್ರಾಟ್, ಸುರಕ್ಷಾ ಇಬ್ಬರೂ ತಲೆ ತಗ್ಸಿದ್ರು. ನೋಡಿ ಸುರಕ್ಷಾ, ಸಾಮ್ರಾಟ್, ನೀವಿಬ್ಬರು ಈಗ ಪ್ರೇಮಿಗಳಲ್ಲ, ಗಂಡ ಹೆಂಡತಿ. ಕೇವಲ ಹೆಂಡತಿ ಗಂಡ ಮಾತ್ರ ಅಲ್ಲ, ಈಗ ತಂದೆ ತಾಯಿ ಕೂಡ. ನೀವು ಹೀಗೆ ಪ್ರತಿ ಚಿಕ್ಕ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡ್ರೆ ಆ ಪರಿಣಾಮ ಸುರಕ್ಷದ ಆರೋಗ್ಯದ ಮೇಲೆ ಮಾತ್ರ ಅಲ್ಲದೆ ಮಗುವಿನ ಮೇಲೂ ಬೀರುತ್ತೆ ಅಂತ ಅವರಿಗೆ ಅರ್ಥ ಆಗೋ ಹಾಗೆ ಹೇಳಿದ್ರು ಎಲೀನಾ. ಸಾಮ್ರಾಟ್ ಅವರು ಮೌನವಾಗಿ ಆಲೋಚನೆಯಲ್ಲೇ ಇರಲು ಹಣ್ಣುಗಳ ಬುಟ್ಟಿಯೊಂದಿಗೆ ಒಳಗಡೆ ಬಂದಳು ಸಾರಾ. ಹಾಯ್ ಸುರಕ್ಷಾ, ಗುಡ್ ಮಾರ್ನಿಂಗ್, ಹೇಗಿದೆಯಾ ಅನ್ನುತ್ತಾ ಬಂದು ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ಬರಿಗೂ ಅಂದ್ಲು ಸಾರಾ. ಕಂದ ನೀನೇನಿಲ್ಲಿ ಅಂತ ಕೇಳಿದ್ರು ಎಲೀನಾ. ಸುಮ್ಮನೆ ಅಮ್ಮ, ಜಸ್ಟ್ ಸುರಕ್ಷಾಳನ್ನ ಮಗುವನ್ನು ಒಂದು ಬಾರಿ ನೋಡಿ ಹೋಗೋಣ ಅಂತ ಬಂದೆ ಅಂದ್ಲು ಸಾರಾ. ಓಕೆ, ನೀವು ಮಾತಾಡ್ತಾ ಇರಿ, ನಾನು ಬೇರೆ ಕೇಸ್ ನೋಡಬೇಕು ಅಂತ ಸುರಕ್ಷಾ ಅವರ ಹತ್ರ ಹೇಳಿ, ಮತ್ತು ಸಾಮ್ರಾಟ್ ನೀವು ಸಂಜೆಗೆ ಡಿಸ್ಚಾರ್ಜ್ ಆಗಬಹುದು, ಈ ಒಳಗೆ ಫಾರ್ಮಾಲಿಟೀಸ್ ಮುಗಿಸ್ಕೊ. ಮತ್ತು ಸುರಕ್ಷಾ, ನಾನು ಹೇಳಿದ್ದು ಇಬ್ಬರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಸಂಬಂಧದ ಬಗ್ಗೆ ಕಾಳಜಿನ ದಯವಿಟ್ಟು ವಹಿಸಿ, ಬಾಯ್ ಅಂತ ಹೊರಟು ಹೋದರು ಎಲೀನಾ ಹೊರಟು ಹೋದ ಮೇಲೆ, ಏನು ಸುರಕ್ಷಾ, ಅಮ್ಮ ಯಾವುದ್ರ ಬಗ್ಗೆ ಮಾತಾಡಿದ್ರು ಇಲ್ಲಿ? ನನಗೆ ಏನೂ ಅರ್ಥನೇ ಆಗಲಿಲ್ಲ ಎಂದ ಸಾರಾಳ ಕಡೆಯಿಂದ ಬಂದ ಧ್ವನಿಗೆ ಎಚ್ಚರಗೊಂಡ ಸುರಕ್ಷಾ. ಏನಿಲ್ಲ ಸಾರಾ, ಹಾಯ್, ಈಗ ನಾನು ಚೆನ್ನಾಗಿದ್ದೀನಿ ಮತ್ತು ಥ್ಯಾಂಕ್ ಯು ಸಾರಾ ಅಂದ್ಲು ಸುರಕ್ಷಾ ಕಿರುನಗು ಬೀರುತ್ತಾ. ಸುರಕ್ಷಾ ಹಣ್ಣುಗಳನ್ನ ನೀಡಿ ತೊಟ್ಟಿಲಲ್ಲಿ ಮಲಗಿರುವ ಮಗುವಿನ ಹತ್ರ ಹೋದ್ಲು ಸಾರಾ. ಅಲ್ಲಿಯವರೆಗೆ ಎಷ್ಟೋ ಸಂತೋಷವಾಗಿದ್ದ ಸುರಕ್ಷಾ ಸಾರಾ ಬರೋದ್ರಿಂದ ಮತ್ತೆ ಮಂಕಾಗಿ ಹೋದ್ಲು. ಅದು ಸಾಮ್ರಾಟ್ ಕಣ್ಣು ತಪ್ಪಿಸಿ ಹೋಗಲಿಲ್ಲ. ಸಾಮ್ರಾಟ್ಗೆ ಸಾರಾ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಾಯಿತು. ಆ ದಿನ ಸುರಕ್ಷಾಗೆ ಆಗೋದಕ್ಕೆ ಸಾರಾನೇ ಕಾರಣ ಏನೋ ತಿಳ್ಕೊಳ್ಬೇಕು ಅಂತ ನಿರ್ಧರಿಸಿದ ಸಾಮ್ರಾಟ್. ಮಗುವನ್ನು ನೋಡಿ ಮತ್ತೆ ಸುರಕ್ಷಾ ಹತ್ರವೇ ಬಂದಳು ಸಾರಾ. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡ್ತಿದ್ರೆ ಸಾಮ್ರಾಟ್ ಮಾತ್ರ ಸುರಕ್ಷಾಳನ್ನೇ ಗಮನಿಸ್ತಿದ್ದಾನೆ. ಸಾರಾ ಜೊತೆ ಮಾತಾಡ್ತಿದ್ದಾಳೆ ಅಷ್ಟೇ ಹೊರತು ಅವಳ ಆಲೋಚನೆಗಳೆಲ್ಲ ಆ ದಿನ ಸಾರಾ ಸಾಮ್ರಾಟ್ ಅಂದರೆ ತನಗಿಷ್ಟ ಅಂತ ಹೇಳಿದ ಮಾತುಗಳ ಸುತ್ತಲೇ ಸುತ್ತುತ್ತಾ ಇವೆ. ಅದನ್ನು ಗಮನಿಸ್ತಾ ಇದ್ದಂತಹ ಸಾಮ್ರಾಟ್ ಸುರಕ್ಷಾಳನ್ನು ನೋಡ್ತಾ, ಸುರಕ್ಷಾ, ನೀನು ತುಂಬ ಹೊತ್ತಿನಿಂದ ಕೂತ್ಕೊಂಡೇ ಇದೆಯಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಈ ದಿನ ನಾವು ಮನೆಗೆ ಹೋಗಬೇಕು ಅಂದ. ಪರೋಕ್ಷವಾಗಿ ಸುರಕ್ಷಾಳನ್ನು ಸಾರಾ ಜೊತೆಗಿನ ಮಾತು ನಿಲ್ಲಿಸಲು ಹೇಳಿದಂತೆ ಅಲ್ಲಿರುವ ಎಲ್ಲರಿಗೂ ಅರ್ಥವಾಯಿತು. ಸಾರಾಗೂ ಅರ್ಥ ಆಗಿದ್ದರಿಂದ, ಓಕೆ ಸುರಕ್ಷಾ, ನೀನು ರೆಸ್ಟ್ ತಗೋ, ನಾನು ಹೋಗ್ತೀನಿ ಅಂತ ಹೇಳಿ
ಸಾರಿ ಸರ್ ಬಾಯ್ ಅಂತ ಹೊರಗೆ ಹೋದ್ಲು. ಸಾರಾ ಆ ರೂಮ್ನಿಂದ ಹೊರಗೆ ಹೋಗುತ್ತಲೇ ಸಾಮ್ರಾಟ್ ಸುರಕ್ಷಾಳ ಹತ್ರ, ಸುರಕ್ಷಾ ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ನಾನು ಈಗಲೇ ಬರ್ತೀನಿ ಅಂತ ಲಲಿತಾ ಅವರ ಹತ್ರ, ಆಂಟಿ ಸುರಕ್ಷಾಳನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ಹೊರಗೆ ಹೋದ ಸಾಮ್ರಾಟ್. ಸಾರಾ ಹೋಗುತ್ತಲೇ ಹೊರಗೆ ತಾನು ಕೂಡ ಹೋಗ್ತಾ ಇರೋ ಸಾಮ್ರಾಟ್ನನ್ನು ನೋಡಿ, ಒಂದು ವೇಳೆ ಸಾಮ್ರಾಟ್ಗೆ ಕೂಡ ಸಾರಾ ಅಂದರೆ ಇಷ್ಟ ಇದೆಯಾ? ಅದಕ್ಕೆ ಸಾರಾ ಜೊತೆ ನನ್ನನ್ನು ಮಾತಾಡೋದಕ್ಕೆ ಬಿಡಲಿಲ್ವಾ? ಈಗ ಯಾಕೆ ಈ ಸಾಮ್ರಾಟ್ ಈ ಹುಡುಗಿಯ ಹಿಂದೆಯೇ ಹೋದ? ಇವರು ಏನು ಮಾತಾಡ್ಕೊಳ್ತಾರೋ ಅಂತ ಆಲೋಚನೆಯಲ್ಲಿ ನಿದ್ರೆಗೆ ದೂರವಾದ್ಲು ಸುರಕ್ಷಾ. ಸಾರಾ ಹಿಂದೆ ಹೊರಗೆ ಬಂದ ಸಾಮ್ರಾಟ್ ಸಾರಾ ಅಂತ ಕರೆದ. ಹಾಸ್ಪಿಟಲ್ನಿಂದ ಹೊರಟು ಹೋಗ್ತಿದ್ದ ಸಾರಾ ಸಾಮ್ರಾಟ್ ಕರೆಯಿಂದ ಹಿಂದೆ ತಿರುಗಿ ಟೆನ್ಷನ್ ಪಡುತ್ತಲೇ, ಸರ್ ಹೇಳಿ ಅಂದ್ಲು. ಯಾಕೆ ಗಾಬರಿ ಪಡ್ತಿದ್ಯಾ ಸಾರಾ? ಗಾಬರಿ ಏನೂ ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಹೌದಾ, ಹಾಗಾದರೆ ಈ ಬೆವರೇನು ಅಂತ ಸಾರಾ ಹಣೆ ಮೇಲೆ ಹಿಡಿದ ಬೆವರನ್ನು ತೋರಿಸ್ತಾ ಕೇಳಿದ. ಅದು ಏನಿಲ್ಲ ಸರ್, ನಾನು ಹೋಗಬೇಕು ಅಂತ ಹಿಂದೆ ತಿರುಗೋದಕ್ಕೆ ಹೋದ ಸಾರಾಳನ್ನು ನೋಡಿ, ಸುರಕ್ಷಾ ಜೊತೆ ಏನು ಮಾತಾಡಿದೆ ಸಾರಾ ಅಂತ ಕೇಳಿದ ಸಾಮ್ರಾಟ್. ಸುರಕ್ಷಾ ಜೊತೆನಾ ಅಂತ ಆಶ್ಚರ್ಯ ನಟಿಸ್ತಾ, ಸುರಕ್ಷಾ ಜೊತೆ ನಾನೇನು ಮಾತಾಡಿದೆ ಸರ್, ನೀವು ಕೂಡ ಇದುವರೆಗೆ ಅಲ್ಲೇ ಇದ್ದೀರಲ್ಲ ಅಂದ್ಲು ಸಾರಾ ಭಯವನ್ನು ಮುಚ್ಚಿಡ್ತಾ. ಇಂದಲ್ಲ ಸಾರಾ, ಸುರಕ್ಷಾ ಡೆಲಿವರಿ ಆದ ದಿನ ಸಂಜೆ ಆ ದಿನ ಏನು ಮಾತಾಡಿದೆ ಅದನ್ನು ಕೇಳ್ತಿದ್ದೀನಿ. ಆ ದಿನಾನಾ? ಆ ದಿನ ಕೂಡ ಜಸ್ಟ್ ಮಾಮೂಲಿ ಮಾತುಗಳಷ್ಟೇ ಸರ್ ಅಂದ್ಲು ಸಾರಾ ಸುಳ್ಳು ಹೇಳ್ತಿದ್ದಾಳೆ ಅಂತ ಅವಳ ತಡಬಡಾಯಿಸುವಿಕೆ ಹೇಳ್ತಾ ಇದ್ದರೆ ಇನ್ನು ಕೋಪ ಹೆಚ್ಚಾದ ಸಾಮ್ರಾಟ್ ಆವೇಶವಾಗಿ ಸಾರಾ ಹತ್ತಿರ ಬಂದು ಅವಳ ಗಂಟಲು ಹಿಡಿದು ಗೋಡೆಗೆ ಒತ್ತಿ ಹಿಡಿದು, ಈಗ ಹೇಳು ಸಾರಾ, ಆ ದಿನ ಸುರಕ್ಷಾ ಜೊತೆ ಪರ್ಸ್ನಲ್ ಆಗಿ ಏನು ಮಾತಾಡಿದೆ? ನೀನೇನೋ ಮಾತಾಡಿದ್ರಿಂದಲೇ ಅವಳು ಆ ದಿನ ನೀವು ಹೋದ್ಮೇಲೆ ಆಲೋಚನೆಯಲ್ಲಿ ಬಿದ್ದಲು. ಆಮೇಲೆ ಅದೇ ವಿಷಯದ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡಿ ಹೆಚ್ಚು ಸ್ಟ್ರೆಸ್ ತಗೊಂಡಿದ್ದಾಳೆ. ನಿಜ ಹೇಳ್ತೀಯಾ? ಇಲ್ದಿದ್ರೆ ಈಗಲೇ ನಿಮ್ಮ ಅಮ್ಮನಿಗೆ ಹೇಳಬೇಕಾ ಅಂದ ಸಾಮ್ರಾಟ್ ಕೋಪದಿಂದ. ಸಾಮ್ರಾಟ್ ಸುರಕ್ಷಾಳಿಗಾಗಿ ಬೇರೆ ರೂಮ್ ತಗೊಂಡಿದ್ದ. ಆ ಫ್ಲೋರ್ನಲ್ಲಿರೋ ಸುರಕ್ಷಾ ರೂಮ್ ಲೈನ್ನಲ್ಲಿ ಬೇರೆ ಯಾವ ಪೇಷಂಟ್ ಕೂಡ ಬರದಂತೆ ಮೊದಲೇ ಹೇಳಿ ಇಟ್ಟಿದ್ದ ಸಾಮ್ರಾಟ್. ಸೊ ಅದರಿಂದ ಫ್ಲೋರ್ ಬಹುತೇಕ ಖಾಲಿಯೇ ಇತ್ತು. ಜಸ್ಟ್ ಡಾಕ್ಟರ್ ಸುರಕ್ಷಾಳನ್ನು ಪರೀಕ್ಷಿಸೋದಕ್ಕೆ ಬರೋದು ಬಿಟ್ಟರೆ ಮತ್ತೆ ಯಾರೂ ಬರಲ್ಲ ಆ ಫ್ಲೋರ್ಗೆ. ಅಷ್ಟಲ್ಲೇ ಸಾಮ್ರಾಟ್ ಕೈಗಳ ಬಲಕ್ಕೆ ಸಾರಾಗೆ ಉಸಿರು ತಗೊಳ್ಳೋದಕ್ಕಾಗದೆ ಕಣ್ಣು ಬಿಡ್ತಿದ್ರೆ, ಹೇಳು ಸಾರಾ, ಇಲ್ದಿದ್ರೆ ಈಗಲೇ ನನ್ನ ಕೈಯಲ್ಲೇ ಸತ್ತು ಹೋಗ್ತೀಯಾ ಅಂದ ಸೀರಿಯಸ್ ಆಗಿ. ಸಾಮ್ರಾಟ್ ಮುಖದಲ್ಲಿನ ಗಂಭೀರತೆಯನ್ನು ಕಂಡು ಸಾರಾ ನಡುಗುತ್ತಾ ಹೇಳ್ತೀನಿ ಅಂದ್ಲು ಕಷ್ಟಪಟ್ಟು. ಸಾಮ್ರಾಟ್ ಅವಳ ಗಂಟಲನ್ನು ಬಿಟ್ಟು ಹೇಳು ಅಂದ. ಅದು ಸರ್ ಅನ್ನುತ್ತಾ ಆ ದಿನ ಸುರಕ್ಷಾ ಹತ್ರ ತನ್ನ ಪ್ರೀತಿಯ ವಿಷಯ ಹೇಳಿದ್ದು, ನನ್ನ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋದಕ್ಕೆ ಹೇಳಿದೆ ಅಂದ್ಲು ಭಾರವಾಗಿ ಉಸಿರಾಡ್ತಾ. ಇನ್ನು ತನ್ನ ಎರಡನೇ ಹೆಂಡತಿಯಾಗಿರ್ತೀನಿ ಎಂಬ ವಿಷಯ ಹೇಳಲಿಲ್ಲ ಸಾರಾ. ಅಷ್ಟರಲ್ಲೇ ಸಾರಾ ಹೇಳ್ತಿರೋದನ್ನೆಲ್ಲ ಕೇಳ್ತಿರೋ ಸಾಮ್ರಾಟ್ ಕಣ್ಣುಗಳು ಕೆಂಪಾಗಿ ಹೋಗಿದ್ವು. ಸಾರಾ ಹೇಳೋದು ಪೂರ್ತಿ ಆಗೋ ಮೊದಲೇ ಅವಳ ಕೆನ್ನೆ ಪಕ್ಕಕ್ಕೆ ಹೊಡೆದ ಸಾಮ್ರಾಟ್. ಏಟಿಗೆ ಕೆಳಗೆ ಬೀಳ್ತಿರೋ ಸಾರಾಳ ಹೆಗಲನ್ನು ಗಟ್ಟಿಯಾಗಿಡ್ಕೊಂಡು, ಎಷ್ಟು ಧೈರ್ಯ ನಿನಗೆ ಸಾರಾ? ಸುರಕ್ಷಾಗೆ ಆ ವಿಷಯ ಹೇಳೋ ಅಗತ್ಯ ಏನಿತ್ತು? ಯಾಕೆ ಹೇಳಿದೆ? ಅಂದರೆ ನೀನು ನನ್ನನ್ನು ಇನ್ನೂ ಬಯಸ್ತಿದ್ಯಾ ಅಂತ ರಕ್ತ ಹರಿತಿರುವಂಥ ಕಣ್ಣುಗಳಿಂದ ಕೇಳಿದ ಸಾಮ್ರಾಟ್ ಆವೇಶ ನೋಡಿ ಭಯಪಡ್ತಿದ್ದ ಸಾರಾ, ಸಾರಿ ಸರ್, ಹೀಗಾಗತ್ತೆ ಅಂತ ಅಂದ್ಕೊಳ್ಳಿಲ್ಲ. ಸುರಕ್ಷಾ ಇಷ್ಟು ಸೆನ್ಸಿಟಿವ್ ಅಂತ ಅಂದ್ಕೊಳ್ಳಿಲ್ಲ ಅಂದ್ಲು ಸಾರಾ ಅಳ್ತಾ. ನೋ ಸಾರಾ, ನೀನು ಇದೆಲ್ಲ ಬೇಕಂತಲೇ ಮಾಡಿರೋದು. ಸುರಕ್ಷಾ ಎಷ್ಟು ಸೆನ್ಸಿಟಿವ್ ಅಂತ ನಿನಗೆ ನಮ್ಮ ಮನೆಗೆ ಬಂದು ಸುರಕ್ಷಾಳನ್ನು ಪರಿಚಯ ಮಾಡಿಕೊಂಡು ಮೊದಲ ದಿನವೇ ಅರ್ಥವಾಯಿತು. ಅವಳು ಸೆನ್ಸಿಟಿವ್ ಅಂತ ತಿಳಿದೆ ಬೇಕಂತಲೇ ನೀನು ಈ ಮಾತುಗಳನ್ನೆಲ್ಲ ಅವಳಿಗೆ ಹೇಳಿ ಅವಳನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡಿ ಇದೆಲ್ಲ ಮಾಡಿದ್ಯಾ ಅಂತ ಇನ್ನೊಂದು ಕೆನ್ನೆಗೆ ಹೊಡೆದ ಸಾಮ್ರಾಟ್.
ನೀನು ಮಾಡಿದ ಹುಚ್ಚು ಕೆಲಸದಿಂದ, ಕೇವಲ ನಿನ್ನ ಸ್ವಾರ್ಥದಿಂದ ಆ ದಿನ ನನ್ನ ಸುರಕ್ಷಾ ಎಷ್ಟು ನರಕ ಅನುಭವಿಸಿದ್ಲು. ಆ ದಿನ ನನ್ನ ಮಗುವಿಗಾಗಲಿ ಅಥವಾ ನನ್ನ ಸುರಕ್ಷಾಗೆ ಆಗಲಿ ಏನಾದರೂ ಆಗಿದ್ದರೆ ನಿನ್ನನ್ನು ಅಂದೇ ಸಾಯಿಸ್ತಿದ್ದೆ. ಅಸಲಿಗೆ ಆ ದಿನವೇ ನಿನ್ನ ಬಗ್ಗೆ ನಿಮ್ಮ ಅಮ್ಮನಿಗೆ ಹೇಳಿದರೆ ಸರಿಯಾಗ್ತಿತ್ತು. ನಿನಗೆ 2ನೇ ಅವಕಾಶ ಕೊಟ್ಟು ತಪ್ಪು ಮಾಡಿದೆ. ಈಗಲೇ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಬಾ ಅಂತ ಎಳ್ಕೊಂಡು ಹೋದ. ಸರ್ ಪ್ಲೀಸ್ ಸರ್, ಸಾರಿ ಸರ್, ಈ ಒಂದು ಬಾರಿ ಕ್ಷಮಿಸಿ ಸರ್, ಮತ್ತೊಮ್ಮೆ ಇಂಥ ತಪ್ಪು ಮಾಡಲ್ಲ ಪ್ಲೀಸ್ ಸರ್ ಅಂತ ಬೇಡ್ಕೊಂಡ್ಳು ಸಾರಾ. ಆ ದಿನ ಕೂಡ ಹೀಗೆ ಹೇಳಿದ್ದೆ ಸಾರಾ. ಹೋಗಲಿ ಹುಡುಗಿ ಅಲ್ವಾ ಅಂತ ಆಲೋಚಿಸ್ದೆ. ಆದರೆ ನೀನೇನು ಮಾಡಿದೆ? ನನ್ನ ಹೆಂಡತಿ ಮಕ್ಕಳನ್ನೇ ನನಗೆ ಇಲ್ಲದಂತೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಮತ್ತೆ ನಿನಗೆ ಅವಕಾಶ ಕೊಟ್ಟು ಮತ್ತೆ ನನ್ನ ಹೆಂಡತಿ ಪ್ರಾಣವನ್ನು ಅಪಾಯದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ ಸಿಟ್ಟಿನಿಂದ. ಸರ್ ಪ್ಲೀಸ್ ಒಂದು ಬಾರಿ ನನ್ನ ಮಾತು ಕೇಳಿ ಪ್ಲೀಸ್ ಸರ್ ಅಂತ ಅವನನ್ನು ಕೇಳಿಕೊಂಡ್ಳು ಸಾರಾ. ನೀವು ಆ ದಿನ ಹೇಳಿದ ಮೇಲೆ ನಿಮ್ಮನ್ನು ಮರೆಯೋದಕ್ಕೆ ತುಂಬ ಪ್ರಯತ್ನ ಮಾಡಿದೆ ಸರ್, ಆದರೆ ನನ್ನ ಕೈಯಿಂದ ಆಗಲಿಲ್ಲ. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೆ ಸರ್, ಅದಕ್ಕೆ ನಿಮ್ಮನ್ನು ಅಷ್ಟು ಬೇಗ ಮರೆಯೋದು ಅಂದರೆ ನನ್ನ ಕೈಯಿಂದ ಆಗಲಿಲ್ಲ ಸರ್. ಅದಕ್ಕೆ ನಿಮಗೆ ಹತ್ತಿರವಾಗಿದ್ದು ನಿಮ್ಮನ್ನು ದೂರದಿಂದಲೇ ನೋಡ್ತಾ ಕಳೆದು ಬಿಡೋಣ ಅಂತ ಅಂದ್ಕೊಂಡೆ. ನನಗೆ ಆಮೇಲೆ ಅಮ್ಮನ ಮೂಲಕ ತಿಳಿತು ನಿಮಗೆ ನಿಜವಾಗಿಯೂ ಮ್ಯಾರೇಜ್ ಆಗಿದೆ ಅಂತ, ನಿಮ್ಮ ವೈಫ್ ಪ್ರೆಗ್ನೆಂಟ್ ಅಂತ. ಆಗಲೇ ನಿರ್ಧರಿಸಿದೆ ಇನ್ನು ನೀವು ನನಗೆ ಸಿಗಲ್ಲ ಅಂತ. ಆದರೆ ನನಗೆ ಅಮ್ಮನ ಮೂಲಕ ತಿಳಿದಿದ್ದೇನೆಂದರೆ ನಿಮಗೆ ಸುರಕ್ಷಾಗಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇವೆ ಅಂತ. ಆವಾಗ ನಿಮ್ಮ ನಡುವೆ ತಪ್ಪು ತಿಳುವಳಿಕೆಗಳಿವೆ ಅಂತ ನನಗೆ ಗೊತ್ತಾದ ಮೇಲೆ ನನಗೆ ಒಂದು ಐಡಿಯಾ ಬಂತು. ಒಂದು ವೇಳೆ ನೀವಿಬ್ಬರು ದೂರ ಆದರೆ ನಿಮ್ಮ ಮಧ್ಯಕ್ಕೆ ನಾನು ಬರ್ಬೋದೇನೋ, ನನಗೆ ಅವಕಾಶ ಇರುತ್ತೇನೋ ಅನ್ನೋ ಹುಚ್ಚು ಆಸೆಯಿಂದ ಸುರಕ್ಷಾ ಅವ್ರ ಹತ್ರ ನನ್ನ ಪ್ರೀತಿ ವಿಷಯ ಹೇಳಿದೆ. ಒಂದು ವೇಳೆ ಮೇಡಮ್ಗೆ ನಿಮಗೇನಾದರೂ ಮನಸ್ತಾಪಗಳಿದ್ದು ಅವ್ರು ಪಕ್ಕಕ್ಕೆ ಸರಿದ್ರೆ ನಾನು ಆ ಜಾಗಕ್ಕೆ ಬರ್ಬೋದು ಅಂತ ಅಂದುಕೊಂಡೆ ಅಂತ ಅಳುತ್ತಾ ಹೇಳಿದ್ಲು ಸಾರಾ. ಸಾರಾ ಹೇಳಿದ ಮಾತುಗಳನ್ನ ಕೇಳಿದ ಸಾಮ್ರಾಟ್, ಛೀ, ನೀನು ನಿಜಕ್ಕೂ ಹೆಣ್ಮಗಳೇನಾ ಸಾರಾ? ಒಬ್ಬ ಹುಡುಗಿ ಜೀವನವನ್ನು ಅವಳಿಂದ ಕಿತ್ಕೊಳ್ಬೇಕು ಅಂದ್ಕೊಂಡಿಯಾ? ಆ ಮಾತು ಹೇಳೋದಕ್ಕೆ ನಿನಗೆ ನಿಜಕ್ಕೂ ನಾಚಿಕೆ ಆಗೋದಿಲ್ವೇ? ನೀನು ಮಾಡಿದ ತಪ್ಪಿಗೆ ನಿನ್ನನ್ನು ಈ ಕ್ಷಣವೇ ಸಾಯಿಸಿಬಿಡ್ತಿದ್ದೆ. ಆದರೆ ನಿಮ್ಮಮ್ಮನ ಮುಖ ನೋಡಿ ನಿನ್ನನ್ನು ಬಿಡ್ತಿದ್ದೀನಿ. ನನ್ನ ಪ್ರಾಣವಾದ ಇಬ್ಬರು ಇಂದು ನನ್ನ ಕಣ್ಣು ಮುಂದಿದ್ದಾರೆ ಅಂದರೆ ಕಾರಣ ಎಲಿನಾ ಮೇಡಮ್. ಆಕೆ ಮೇಲೆ ನನಗಿರೋ ಗೌರವದಿಂದ ನಿನ್ನನ್ನು ಬಿಡ್ತಾ ಇದ್ದೀನಿ. ಇನ್ನೊಂದು ಬಾರಿ ನನ್ನ ಕಣ್ಣಿಗೆ ಕಂಡರೂ ಅಥವಾ ಸುರಕ್ಷಾ ಜೊತೆ ಮಾತಾಡೋದಕ್ಕೆ ಪ್ರಯತ್ನಿಸಿದ್ರು ಆ ಗೌರವ ಕೂಡ ಮರಿಬೇಕಾಗತ್ತೆ. ಮತ್ತು ನೀನು ನನ್ನ ಹಾಸ್ಪಿಟಲ್ಗೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ, ಹೋಗು ಅಂತ ಗಟ್ಟಿಯಾಗಿ ಕಿರ್ಚಿದ ಸಾಮ್ರಾಟ್ ಮಾತುಗಳಿಗೆ ಬೇಸರ ಪಡ್ತಾ ಈಗ ತಾನು ಏನು ಹೇಳಿದರೂ ಸಾಮ್ರಾಟ್ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಅಳುತ್ತಾ ಅಲ್ಲಿಂದ ಹೊರಟು ಹೋದ್ಲು ಸಾರಾ ಹೊರಟು ಹೋದ್ಮೇಲೆ ರೂಮ್ಗೆ ಬಂದ ಸಾಮ್ರಾಟ್ಗೆ ಸುರಕ್ಷಾ ಇನ್ನೂ ನಿದ್ರೆ ಮಾಡದೆ ಆಲೋಚಿಸ್ತಾ ಇರೋದು ಕಾಣ್ತು. ಸುರಕ್ಷಾ, ಅನಗತ್ಯ ವಿಷಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ, ರೆಸ್ಟ್ ತಗೋ, ನಾನು ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೊರಟು ಹೋದ ಸಾಮ್ರಾಟ್. ಸಂಜೆವರೆಗೂ ಇರಲು ಹೇಳಿದರೂ ಕೂಡ ಇನ್ನು ಅಲ್ಲಿರೋದಕ್ಕಾಗದೆ ಮಧ್ಯಾಹ್ನವೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸುರಕ್ಷಾ ಮತ್ತು ಮಗುವನ್ನು ಮನೆಗೆ ಕರ್ಕೊಂಡು ಹೋದ ಸಾಮ್ರಾಟ್. ಲಲಿತಾ ಅವರು ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಂಡು ಹೋಗ್ತಿದ್ರೆ ಸುರಕ್ಷಾ ಮಗುವನ್ನು ಎತ್ಕೊಂಡು ಮನೆಗೆ ಹೆಜ್ಜೆ ಇಟ್ಲು. ಸುರಕ್ಷಾಗೆ ಆಪರೇಷನ್ ಆಗಿದ್ದರಿಂದ ಸಾಮ್ರಾಟ್ನ ರೂಮ್ಗೆ ಬದಲಾಗಿ ಮುಂಚೆ ಸುರಕ್ಷಾ ಇದ್ದ ರೂಮ್ಗೆ ಈಗ ಕೂಡ ಕರ್ಕೊಂಡು ಹೋದ ಸಾಮ್ರಾಟ್. ಸುರಕ್ಷಾಳಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೇಳಿ ಮಗುವನ್ನು ತಗೊಂಡು ವೈಶಾಲಿ ಅವರ ರೂಮ್ಗೆ ಹೋದ. ಅಮ್ಮ ನೋಡು ಯಾರು ಬಂದಿದ್ದಾರೆ ಅಂತ, ನಿನ್ನ ಮೊಮ್ಮಗ ಅಮ್ಮ ನೋಡು ಅನ್ನುತ್ತಾ ಮಗುವಿನ ಕೈಯನ್ನು ವೈಶಾಲಿ ಅವರಿಗೆ ಮುಟ್ಟಿಸಿದ ಕೂಡಲೇ ಅವರ ಕಣ್ಣಿಂದ 2 ಹನಿ ಕಣ್ಣೀರು ಕೆಳಗೆ ಜಾರದವು. ಅದನ್ನು ನೋಡ್ತಾ ಇರೋ ಸಾಮ್ರಾಟ್ ಸಂತೋಷದಿಂದ ಚಿಕ್ಕ ಮಗುವಿನಂತೆ ಕೂಗ್ತಾ, ಡ್ಯಾಡಿ ನೋಡಿದ್ರಾ, ಮಮ್ಮಿ ಕಣ್ಣಿಂದ ಕಣ್ಣೀರು ಬಂತು ಅಂದರೆ ಅಮ್ಮನಲ್ಲಿ ಸ್ವಲ್ಪವಾಗಿ ಬದಲಾವಣೆ ಬರ್ತಿದೆ. ನಾನು ಹೇಳಿದ್ನಲ್ಲ ಅಮ್ಮನಿಗೆ ಮೊಮ್ಮಗ ಅಂದರೆ ತುಂಬ ಇಷ್ಟ ಅಂತ. ನೀವು ನೋಡ್ತೀರಿ ಇನ್ನು ಕೆಲವು ದಿನಗಳಲ್ಲಿ ಮಮ್ಮಿ 20ರಂತೆ ನಗ್ತಾ ಮನೆಯಲ್ಲಿ ತಿರುಗಾಡ್ತಾರೆ ಅಂತ ಕಣ್ಣೀರಿನಿಂದ ಅಂದ.
ಆದರೆ ಸಾಮ್ರಾಟ್ಗೆ ತಿಳಿಯೋದು ವೈಶಾಲಿಯವರು ಪ್ರಜ್ಞೆಗೆ ಬಂದರೆ ಸಾಮ್ರಾಟ್ ಎಷ್ಟು ಬೇಸರ ಪಡಬೇಕಾಗತ್ತೆ ಅಂತ. ಶ್ರೀನಿವಾಸ್ ಅವರು ಕೂಡ ಆನಂದವಾಗಿ, ಹೌದು ಸಾಮ್ರಾಟ್, ನಿಜ, ನಿಮ್ಮ ಮಮ್ಮಿ ಮತ್ತೆ ಮಾಮೂಲಿ ಆಗ್ತಾರೆ ಅನ್ನೋ ನಂಬಿಕೆ ನನಗೂ ಬಂದುಬಿಟ್ಟಿದೆ. ಇದೆಲ್ಲ ನನ್ನ ಮೊಮ್ಮಗನಿಂದಲೇ ಎನ್ನುತ್ತಾ ಶ್ರೀನಿವಾಸ್ ಅವರು ಮಗುವನ್ನು ಎತ್ಕೊಂಡು ಮುದ್ದಾಡ್ತಿದ್ದಾರೆ. ಮಗುವನ್ನು ಸ್ವಲ್ಪ ಹೊತ್ತು ಅಲ್ಲೇ ಇರಿಸಿ ಹಸುವಿನಿಂದ ಮಗು ಅಳುವುದಕ್ಕೆ ಶುರು ಮಾಡಿದ ಕೂಡಲೇ ಸುರಕ್ಷಾ ಹತ್ರ ಕರ್ಕೊಂಡು ಬಂದ ಸಾಮ್ರಾಟ್ ಮಗುವನ್ನು ಸುರಕ್ಷಾಳ ಇಬ್ಬರನ್ನು ಅಸಲಿಗೆ ಬಿಡದಂತೆ ತನಗೇನು ಬೇಕಾದರೂ ಎಲ್ಲವನ್ನು ತಾನೇ ನೋಡ್ಕೊಳ್ತಿದ್ದಾನೆ. ಸುರಕ್ಷಾ ಕೂಡ ಸಾಮ್ರಾಟ್ ನಡವಳಿಕೆಯನ್ನು ಪ್ರತಿದಿನ ಗಮನಿಸ್ತಾ ಇದ್ದಾಳೆ. ಸುರಕ್ಷಾ ಜೊತೆ ಕೂಡ ಎಲ್ಲಿಯೂ ಯಾವಾಗಲೂ ಮಿತಿಯನ್ನು ಮೀರ್ತಾ ಇಲ್ಲ ಸಾಮ್ರಾಟ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.